ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿಕ್ಷಣವು ವ್ಯಕ್ತಿಯ ಬದುಕನ್ನ ರೂಪಿಸುವ ಪ್ರಮುಖ ಶಕ್ತಿಯಾಗಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ಸಮಾಜದ ಅಭಿವೃದ್ಧಿಗೆ ಬುನಾದಿಯಾಗುತ್ತದೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದ್ದಾರೆ. ನಗರದ ಶ್ರೀ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರ, ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗುರು ಶಾಂತೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಿದ್ಯಾರ್ಥಿಗಳು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂಸದ ಗೋವಿಂದ ಎಂ ಕಾರಜೋಳ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದಾರೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮಾತನಾಡಿ, ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡಬಹುದು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಸನ್ಮಾನಿಸಲಾಯಿತು. ಸಮಾಜದ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿದ ನಿವೃತ್ತ ನೌಕರರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅನೇಕ ಗಣ್ಯರು, ಸಮಾಜದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರತಿಭೆಗಳಿಗೆ ಪುರಸ್ಕಾರ, ಖಂಡಿತವಾಗ್ಲೂ ಇಂಥ ಪ್ರತಿಭೆಗಳಿಗೆ ಪುರಸ್ಕಾರ ಇರ್ಬೋದು, ನೌಕರರಿಗೆ ಸನ್ಮಾನ ಇರ್ಬೋದು ಮತ್ತು ವಿಶೇಷ ಸಾಧಕರಿಗೆ ಸನ್ಮಾನ ಇರ್ಬೋದು. ಇದೆಲ್ಲ ಸಮಾರಂಭಗಳು ಕೂಡ ಬೇರೆಯವರಿಗೆ ಒಂದು ಪ್ರೇರಣೆ. ಇಂಥ ಒಂದು ಸನ್ಮಾನಗಳು ಬೇರೆಯವರಿಗೂ ಕೂಡ ಪ್ರೇರಣೆ ಆಗಬೇಕಂತ ಹೇಳಿ ಯಾರು ಪ್ರತಿಭೆಗಳಿರ್ತಾರೆ ಆ ಪ್ರತಿಭೆಗಳು ಬಹುಶಃ ಅದೇ ರೀತಿಯಾಗಿ ಜೀವನದುದ್ದಕ್ಕೂ ಕೂಡ ಪ್ರತಿಭೆಗಳಾಗೇ ಇರ್ತವೆ. ಏನಿಲ್ಲಿ ತಾವು ಬೇರೆಯವರಿಗೂ ಕೂಡ ಬೇರೆಯವರಿಗೂ ತಾವೆಲ್ಲ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಿದ್ದೀರಾ. ಇದನ್ನು ಜೀವನದುದ್ದಕ್ಕೂ ಕೂಡ ಇದೇ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ತಾವು ಹೋಗ್ಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ SSLCನಲ್ಲಿ ಜಾಸ್ತಿ ಮಾರ್ಕ್ ತೊಗೊಂಡ್ವಿ, PUCನಲ್ಲಿ ಜಾಸ್ತಿ ಮಾರ್ಕ್ ತೊಗೊಂಡ್ವಿ ಅನ್ನೋದಕ್ಕಿಂತ ಅದು ಒಂದು ಗುರಿ, ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಟು ಅದನ್ನು ಮುಟ್ಟಂಥ ಕೆಲಸ ಮಾಡಬೇಕು. ಆವಾಗ ನಿಮ್ಮ ಕನಸು, ಬಹುಶಃ ಎಲ್ಲ ತಂದೆ ತಾಯಿಯ ಕನಸು, ಪೋಷಕರ ಕನಸು ತಮ್ಮ ಮಕ್ಕಳು ಗುರಿಯನ್ನು ಮುಟ್ಟಬೇಕು, ಒಳ್ಳೆಯ ವ್ಯವಸ್ಥೆಯಲ್ಲಿರಬೇಕು, ಒಳ್ಳೆಯ ವೃತ್ತಿ ಜೀವನದಲ್ಲಿರಬೇಕು ಅಂತ ಹೇಳಿ ಕನಸು ಕಾಣ್ತಾರೆ. ಅಂಥ ಕನಸಿಗೆ ತಾವೆಲ್ಲ ಸಾಕಾರ ಮಾಡಲಿಕ್ಕೆ ತಾವೆಲ್ಲರೂ ಆ ಸಂಕಲ್ಪ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಏನು ನಮ್ಮ ನಿವೃತ್ತ ನೌಕರರು ಇವತ್ತು ಅವರು ಸನ್ಮಾನಿತರಾಗಿದ್ದಾರೆ, ಅವರ ಏನು ನಿವೃತ್ತ ಜೀವನ ಸುಖಮಯವಾಗಿರಲಿ, ಅವರಿಗೇನು ನೋಡ್ತಕ್ಕಂಥ ಮಕ್ಕಳಿರ್ಬೋದು, ಸೊಸೆಯರಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವರು ಸರಿಯಾದ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ಳೋಂಥ ವ್ಯವಸ್ಥೆ ಆಗಲಿ. ಯಾವತ್ತೂ ಕೂಡ ನಿವೃತ್ತಿ ಆದಂಥವರು ನಂದು ಇಲ್ಲಿಗೆ ಮುಗೀತು ಅನ್ನೋದಕ್ಕಿಂತ ಯಾವತ್ತೂ ನಾವು ಆರೋಗ್ಯವಾಗಿದ್ದರೆ, ಜೊತೆಗೆ ಯಾವತ್ತೂ ಕೂಡ ನಾವು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರು ಯಾವುದೇ ಸಂದರ್ಭದಲ್ಲಿ ನನಗೆ ವಯಸ್ಸಾಗಿಲ್ಲ ಅನಿಸೋದೇ ಇಲ್ಲ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಭಾವಿಸ್ತಾ, ಜೊತೆಗೆ ಏನು 8 ಜನ ಸಾಧಕರು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ, ಅಂಥ ಸಾಧಕರು ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ಬಯಸ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದ್ರ ಜೊತೆಗೆ ನಮ್ಮ ಸಮಾಜ, ಈಗಾಗಲೇ ನಮ್ಮ ನಾಗರಾಜ್ ಅವರು ಹೇಳಿದಂತೆ ನಾನು ಈಗಾಗಲೇ 21ಕ್ಕೆ ಅಂತ ಹೇಳಿದ್ರು. ನಮಗೆ 21ಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಮುಂದಿನ ಕಾರ್ಯದಲ್ಲಿ ಅದನ್ನು ಫೌಂಡೇಶನ್ ಸ್ಟೋನ್ ಏನು ಹಾಕೋಣ ಶಂಕುಸ್ಥಾಪನೆ ಅಂತ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 1 ಕೋಟಿ ಅನುದಾನವನ್ನು ಆ ಒಂದು ಕಟ್ಟಡಕ್ಕೆ ನಾವು ಈಗಾಗಲೇ ಶಾಸಕರ ಇದರಿಂದ ಕೊಟ್ಟಿದ್ದೀವಿ. ಜೊತೆಗೆ ಯಾವುದೇ ಕೆಲಸಗಳಲ್ಲಿ ಇದ್ರೂ